ಇವು ದೊಡ್ಡ ದೊಡ್ಡ ಮಠಗಳು ದೊಡ್ಡ ದೊಡ್ಡ ಸಂಸ್ಥಾನ ನೋಡಿ ಅವರೇ ಬಹಳ ದೊಡ್ಡ ಗುರುಗಳು ಎನ್ನುವಂತ ತಲೆ ಹೋಗ್ಬಾರ್ದು. ಚರಿತ್ರವಂತರು, ಅನುಭವವಂತರು ಯಾರು ಇರ್ತಾರೋ ಅವ್ರಿಗೆ ದೊಡ್ಡ ಗುರುಗಳು ಅಂತ ಕರಿಬೇಕು. ಯಾರೇ ಇರಲಿ ಚರಿತ್ರವಂತರು ಇರಬೇಕು, ತತ್ವನಿಷ್ಠರಾಗಿರ್ಬೇಕು, ತತ್ವಕ್ಕೆ ಬದ್ಧರಾಗಿ ನಡೀತಕ್ಕಂಥವ್ರು. ಅಂತ ತತ್ವಕ್ಕೆ ಬದ್ಧರಾಗಿ ನಡೀತಕ್ಕಂಥ ಈ ಕಾಲದ ಒಂದು ಸ್ವಾಮಿಗಳಲ್ಲಿ ನಮ್ಮ ಪೂಜ್ಯ ಬಸವಪ್ರಭು ಮಹಾಸ್ವಾಮಿಗಳು ಅದಾರ ಅನ್ನುವಂಥ ಮಾತು ನಾನು ಭಾಳ ಅಭಿಮಾನ ಹೇಳ್ತೀನಿ. ಯಾಕಂದ್ರೆ ಯಾರಂದ್ರೆ ಹೊಗಳೋದು ನಿಮ್ಗೆ ಗೊತ್ತದ, ಯಾರ ಕಷ್ಟ ನಾನು ಯಾರ್ದಾರ ಬಗ್ಗೆ ಮಾತಾಡಬೇಕಾದ್ರೆ. ಆದ್ರೆ ಅವ್ರು ಬಹಳಷ್ಟು ನೊಂದವ್ರು ಅದಾರ, ನಿಮಗೆಲ್ಲ ಗೊತ್ತದ. ಭಾಳ ನೊಂದವ್ರು, ಭಾಳ ಕಷ್ಟ ಕೊಟ್ಟಾರೆ ಈ ಸಮಾಜದಾಗ. ಭಾಳಷ್ಟು ಅವ್ರು ಏನು ಬೆಳ್ಕೊಂಡು ಬಂದಿರು ಪಾಪ ನನಗೆ ಭಾಳ ನೋವಾಯಿತು. ಅಂಥದ್ರಾಗ ಇನ್ನೂ ಶೆಡ್ ಹೊಡೆದು ಇಲ್ಲಿ ದಾನಮ್ಮ ದೇವಿಯ ಒಂದು ಆಶ್ರಯದಲ್ಲಿ ಇಲ್ಲೇ ಅವರು ಒಂದು ಗುಹೆ ಇದೆ, ಇಲ್ಲಿ ಬಂದು ಹೊಸದಾಗಿ ಕಲ್ಯಾಣ ಮಹಾಮನೆ ಕಟ್ಟಿ ಒಂದು ಹೊಸ ರೂಪದಿಂದ ಒಂದು ಕೊಟ್ಟರೆ. ನಮ್ಮ 12ನೇ ಶತಮಾನದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದ್ದಿಲ್ಲ ರೀ ಶರಣರದು.